ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿಯೇ ನಿರಂತರವಾಗಿ ಹಾರ್ಟ್ ಅಟ್ಯಾಕ್ನಿಂದ ಆಗ್ತಾ ಇರುವಂತಹ ಸರಣಿ ಸಾವು ಜಿಲ್ಲೆಯ ಜನರ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ನೋಡಿ, ನಿನ್ನೆ ರಾತ್ರಿ 21 ವರ್ಷದ ಯುವಕ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರುವಂಥದ್ದು. ಹೃದಯಾಘಾತದಿಂದ ಮದನ್ 21 ವರ್ಷ ಯುವಕ ಸಾವನ್ನಪ್ಪಿದ್ದಾನೆ. ಹಾಸನದ ಹೊರವಲಯದ ಚಿಕ್ಕಗೊಂಡಗೋಳ ಗ್ರಾಮದಲ್ಲಿ ಭಾವನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮದನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮನೆಯಲ್ಲಿದ್ದಂತಹ ವೇಳೆ ಮದನ್ಗೆ ದಿಢೀರ್ ಅಂತ ಹೇಳಿ ಎದೆನೂ ಕಾಣಿಸ್ಕೊಳ್ಳುತ್ತೆ. ನಿನ್ನೆ ರಾತ್ರಿ ಮನೆಯಲ್ಲಿಯೇ ಕುಸಿದು ಬೀಳ್ತಾರೆ ಮದನ್. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲೇ ಮಾರ್ಗ ಮಧ್ಯೆಯೇ ಮದನ್ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಇತ್ತೀಚೆಗೆ ಹಾಸನದಲ್ಲಾಗ್ತಾ ಇರುವಂತಹ ಈ ಸರಣಿ ಸಾವು ಜನರ ಆತಂಕವನ್ನು, ಟೆನ್ಷನನ್ನು ಜಾಸ್ತಿ ಮಾಡ್ತಾ ಇದೆ. ನೋಡಿ, ಜಸ್ಟ್ 21 ವರ್ಷ ಅಷ್ಟೇ. 2 ದಿನದ ಹಿಂದೆ ಭಾವನ ಮನೆಗೆ ಬಂದಿದ್ದ ಮದನ್ ಈಗ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಹಾಸನದಲ್ಲಿ ಈ ಹಾರ್ಟ್ ಅಟ್ಯಾಕ್ನ ಸರಣಿ ಸಾವು ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಈಗ 21 ವರ್ಷದ ಮದನ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಿದು ಮದನ್? ಜೊತೆಗೆ ಅವ್ರನ್ನೇನಾದ್ರೂ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಮುಂದುವರೆದಲ್ಲಿದೆ. 21 ವರ್ಷದ ಮದನ್ ಕುಮಾರ್ ಎಂಬ ಯುವಕ ನಿನ್ನೆ ರಾತ್ರಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥದ್ದು. ಈತ ಮೂಲತಃ ಚಿಟ್ನಹಳ್ಳಿ ಗ್ರಾಮದವರು. ಈತರ ತಂದೆ ಸ್ವಲ್ಪ ದಿನಗಳ ಹಿಂದೆ ತೀರೋಗಿದ್ರು. ಹಾಗಾಗಿ ತಾಯಿ ಜೊತೆಯಲ್ಲಿ ವಾಸವಿದ್ದ. ಕಳೆದ 2 ದಿನಗಳ ಹಿಂದಷ್ಟೇ ಅವರ ಚಿಕ್ಕೊಂಡಗಳಿರ್ತಕ್ಕಂತಹ ಭಾವನ ಮನೆಗೆ ಬಂದಿದ್ದ. ಚೆನ್ನಾಗಿ ಆರೋಗ್ಯವಾದಂತೆ ಈತ ನಿನ್ನೆ ಸಂಜೆ ಏಕಾಏಕಿ ಸುಸ್ತು ಅಂತ ಹೇಳಿ ಮನೆಯಲ್ಲಿ ಹೇಳ್ತಾನೆ. ಮನೆಯಲ್ಲಿ ಹೇಳಿದ ತಕ್ಷಣ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಡ್ತಾರೆ. ಅಷ್ಟರೊಳಗೆ ಎದೆ ನೋವು ಅಂತ ಹೇಳಿ ಅಲ್ಲೇ ಹಠಾತ್ ಕುಸಿದು ಬೀಳ್ತಾನೆ. ಆದ್ರೆ ಅವನನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಅಲ್ಲೇ ಮನೆಯಲ್ಲೇ ಸಾವನ್ನಪ್ಪಿರ್ತಾನೆ. ಆ ನಂತರದಲ್ಲಿ ಆತ ಹೃದಯಾಘಾತದಿಂದ ಸಾವನ್ನಪ್ಪಿದಂತವ್ರು ಪೋಷಕರು ತಿಳಿಸ್ತಾರೆ. ಯಾಕೆಂದ್ರೆ ಅವನು ಎದೆನನ್ನ ಹಿಡ್ಕೊಂಡು ಅವ್ರಿಗೆ ಹೇಳ್ತಾನೆ, ಎದೆ ನೋವು ಅಂತ ಹೇಳಿರ್ತಾನೆ. ಹಾಗಾಗಿ 21 ವರ್ಷದ ಮದನ್ ಕುಮಾರ್ ಏನಿದ್ದಾನೆ, ಈತನು ಸಹ ಹೃದಯಾಘಾತದಿಂದಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಯಾಕೆಂದ್ರೆ ಹಾಸನದಲ್ಲಿ ದಿನನಿತ್ಯ ಹೃದಯಾಘಾತ ಪ್ರಕರಣಗಳು ಹೆಚ್ಚಿಗೆ ಆಗ್ತಿಲ್ಲ. ಅದರಲ್ಲೂ ಯುವಕರಲ್ಲಿ, ಯುವತಿಯರಲ್ಲಿ ಹೆಚ್ಚು ಹೃದಯಾಘಾತಕ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಒಂದು ರೀತಿ ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿರತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.